ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥ ಪಲಾಮ ಟೈಗರ್ ರಿಸರ್ವ್ ಅಥವಾ ಪಲಾಮ ಹುಲಿ ಸಂರಕ್ಷಿತ ಪ್ರದೇಶವನ್ನ ನಿಮ್ಮ ಮುಂದೆ ಇಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರ, ಮೊದಲನೇದಾಗಿ ನಿಮಗೆ ಏನು ಕ್ವಶನ್ ಆಗ್ತದಂದ್ರೆ, ಈ ಪಲಾಮ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಇದು ಜಾರ್ಖಂಡ್ ರಾಜ್ಯದಲ್ಲಿ ಇರುವ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಆಗಿದೆ. ಇಷ್ಟು ನೀವು ನೆನ್ಪಿಟ್ಟುಕೊಳ್ರಿ. ಮತ್ ಇದರ ಸ್ವಲ್ಪ ಹಿನ್ನೆಲೆ ಮತ್ತು ಇದ್ರ ಬಗ್ಗೆ ನೋಡ್ತಾ ಹೋದ್ರೆ, ಪಲಾಮ ಹುಲಿ ಸಂರಕ್ಷಿತ ಪ್ರದೇಶ ಇಟ್ ಮೀನ್ಸ್ ಪಲಾಮ ಟೈಗರ್ ರಿಸರ್ವ್ ಜಾರ್ಖಂಡ್ನ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಇದೆ. ಜಾರ್ಖಂಡ್ ಅದ್ರೊಳಗೆ ಸ್ವಲ್ಪ ಡೀಪ್ ಆಗಿ ಇಳಿದ ಕ್ವಶನ್ ಕೇಳಿದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಮತ್ತು ಇದು ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನದ ಭಾಗ ಐತಿ. ಅಂದ್ರೆ ಈ ಜಾರ್ಖಂಡ್ ಒಳಗ ಬೆಟ್ಲಾ ನ್ಯಾಷನಲ್ ಪಾರ್ಕ್ ಅಂತ ಬರ್ತದ. ಆ ಬೆಟ್ಲಾ ನ್ಯಾಷನಲ್ ಪಾರ್ಕ್ ನ ಒಂದು ಭಾಗವಾಗಿ ಈ ಪಲಾಮ ಟೈಗರ್ ರಿಸರ್ವ್ ಇರುವುದು ಗಮನಿಸಬೇಕಾಗ್ತದೆ. ನಿಮಗೆ ಇಲ್ಲಿ ಎರಡು ಸಂಗತಿಗಳು ಸ್ಪಷ್ಟವಾಗಬೇಕಾಗ್ತದೆ. ಬೆಟ್ಲಾ ನ್ಯಾಷನಲ್ ಪಾರ್ಕ್ ಇರುವುದು ಜಾರ್ಖಂಡ್ನಲ್ಲಿ, ಪಲಾಮ ಟೈಗರ್ ರಿಸರ್ವ್ ಇರುವುದು ಜಾರ್ಖಂಡ್ನಲ್ಲಿ. ಈ ಬೆಟ್ಲಾ ಅನ್ನೋದು ಒಂದು ನ್ಯಾಷನಲ್ ಪಾರ್ಕ್ ಐತಿ. ಆ ನ್ಯಾಷನಲ್ ಪಾರ್ಕ್ ನ ಒಂದು ಭಾಗವಾಗಿ ಪಲಾಮ ಟೈಗರ್ ರಿಸರ್ವ್ ಐತಿ. ಕ್ಲಿಯರ್? ಬೆಟ್ಲಾ ಅನ್ನೋದು ನ್ಯಾಷನಲ್ ಪಾರ್ಕ್, ಅದರ ಒಂದು ಭಾಗವಾಗಿ ಈ ಟೈಗರ್ ರಿಸರ್ವ್ ಐತಿ. ಎರಡೂ ಇಲ್ಲದವ ಅಂದ್ರೆ ಜಾರ್ಖಂಡ್ ನಲ್ಲಿ ಅದಾವ. ಸ್ನೇಹಿತರ, ಹಾಗಂತಂದ್ರ ಈ ಭಾರತದಲ್ಲಿ ಹುಲಿ ಯೋಜನೆ ಏನ್ ಸ್ಥಾಪನೆ ಆಯ್ತಲ್ರಿ, ಹುಲಿ ಯೋಜನೆ, ಆ ಹುಲಿ ಯೋಜನೆ ಮೊದಲ ಬಾರಿ 9 ಮೀಸಲು ಪ್ರದೇಶ ಮಾಡ್ತು ಅಂತ ಘೋಷಣೆ ಮಾಡಿದ್ರು. ಆ ಮೊದಲಿಗೆ ಏನು 9 ಮೀಸಲು ಪ್ರದೇಶ ಘೋಷಣೆ ಮಾಡಿದ್ರು, ಅವಾಗಲೇ ಏನಾಯ್ತು, ಈ ಪಲಾಮ ಹುಲಿ ಸಂರಕ್ಷಿತ ಪ್ರದೇಶ ಸೇರ್ಪಡೆ ಆಗ್ತದೆ. ಆದರೆ ಇದು ಸ್ವಲ್ಪ ಹಳೆಯದು, ಸ್ವಲ್ಪ ಟ್ರೆಂಡಿಂಗ್ ಇರ್ತದೆ. ಸ್ನೇಹಿತರ, ಪಲಾಮ ಟೈಗರ್ ರಿಸರ್ವ್ 1932ರಲ್ಲಿ JW ನಿಕೋಲ್ಸನ್ ಅವರ ಮೇಲ್ವಿಚಾರಣೆಯಲ್ಲಿ ಇಲ್ಲಿ ಸ್ವಲ್ಪ ಹುಲಿಗಳ ಹೆಜ್ಜೆ ಗುರುತನ್ನು ಕಂಡಿಡ್ತಾರ. ಅವಾಗ ಏನಾಗ್ತದ, ಹುಲಿಗಳ ಗಣತಿಯನ್ನು ನಡೆಸಿದ ಮೊದಲ ಪ್ರದೇಶ ಈ ಪಲಾಮ ಟೈಗರ್ ರಿಸರ್ವ್ ಆಗ್ತದ. ಇನ್ನೊಮ್ಮೆ ಹೇಳ್ತೀನಿ, 1932ರಲ್ಲಿ JW ನಿಕೋಲ್ಸನ್ ಅವರು ಮೇಲ್ವಿಚಾರ ಮಾಡಾಗ ಹುಲಿಗಳ ಹೆಜ್ಜೆ ಗುರುತಿನ ಮೂಲಕ ಎಣಿಕೆ ಮಾಡ್ತಾರ. ಆದ್ದರಿಂದ ಹುಲಿಗಳ ಗಣತಿಯನ್ನು ನಡೆಸಿದ ವಿಶ್ವದ ಮೊದಲ ಪ್ರದೇಶ ಯಾವ್ದಂತರ ಈ ಪಲಾಮ ಟೈಗರ್ ರಿಸರ್ವ್ ಆಗ್ತದೆ. ಇಷ್ಟು ನಿಮಗೆ ಗೊತ್ತಿರಬೇಕಾಗ್ತದೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ ಐತಿ. ಇದೇ ರೀತಿಯಾಗಿ ವಿಡಿಯೋಗಳು ಶಾರ್ಟ್ ವಿಡಿಯೋ ಬರ್ತಾ ಹೋಗ್ತಾವ, ನೋಡ್ತಾ ಹೋಗ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಭೇಟಿಯಾಗೋಣ. ಬೈ ಬಾಯ್.